ಎಲ್ಲರಿಗೂ ಆದಾದ. ಮೊನ್ನೆ ನಾನು ಅಂದರೆ ಶ್ರೀಮತಿ ಭಾನು ಬೇಗಂ ತ್ರಿಭಾಷಾ ಕವಯಿತ್ರಿ ಭಾನು ಆಶ್ರಯ ಯೂಟ್ಯೂಬ್ ಚಾನಲ್ ವತಿಯಿಂದ ರಾಯಚೂರು ನಗರದಿಂದ, ಸ್ಟೇಟ್ ಕರ್ನಾಟಕ, ರಾಯಚೂರು ನಗರದಿಂದ ಮಾನ್ಯರೇ, ನಗರದಲ್ಲಿ ನಾಯಕರ ಬಂಗಲೆಗಳು ಅಬ್ಬಬ್ಬ, ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲವು. ಅಷ್ಟೊಂದು ದೊಡ್ಡ ದೊಡ್ಡ ಭವ್ಯವಾದ ಬಂಗಲೆಗಳು ಮಾನ್ಯರೇ, ನಾಯಕರ ಬಂಗಲೆಗಳು ಅಬ್ಬಬ್ಬ, ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲವು. ಅದೇ ರೀತಿಯಾಗಿ ಅಮ್ಮನವರ ಕಷ್ಟ ಅಬ್ಬಬ್ಬ, ಕೇಳಲಿಕ್ಕೆ ಸಾವಿರ ಕಿವಿಗಳು ಸಾಲವು. ಶ್ರೇಷ್ಠರೇ, ಬನ್ನಿ ಅಮ್ಮನವರ ಶಾಂತಿ ತೊಲಗಿಸಿ. ಏಕೆಂದರೆ ಇದು ಕೊಲೆಗಿಂತಲೂ ಕೆಟ್ಟದ್ದು, ಕಡೆಯಾದದ್ದು. ಈ ಹಾಹಾಕಾರ ಕೊಲೆಗಿಂತಲೂ ಕೆಟ್ಟದ್ದು ಹಾಗೂ ಕಡೆಯಾದದ್ದು. ಹೀಗಾಗಿ ತಮ್ಮ ಸಹಕಾರದ ಹೆಜ್ಜೆ ಭದ್ರವಾಗಲಿ, ಮನಸ್ಸು ಸ್ಥಿರವಾಗಲಿ. ವಿಶ್ವಾಸಿಗಳೇ, ಸಂಕೋಚಕ್ಕೊಳಗಾಗಬೇಡಿ. ಸತ್ಕರ್ಮ ಮಾಡಿ ಹಾಗೂ ದುಷ್ಕರ್ಮ. ವಿಶ್ವಾಸಿಗಳೇ, ಸಂಕೋಚಕ್ಕೊಳಗಾಗಬೇಡಿ. ನೋಡಿ, ಸತ್ಕರ್ಮ ಹಾಗೂ ದುಷ್ಕರ್ಮ ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ಕರ್ಮವೇ, ದುಷ್ಕರ್ಮವೇ, ಇವೆರಡು ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಸತ್ಕರ್ಮದಲ್ಲಿ ಸ್ಪರ್ಧಾತ್ಮಕವಾಗಿ ಪಾಲ್ಗೊಳ್ಳಿ. ಈ ದಿವ್ಯ ಸಂದೇಶ ವಿಶೇಷ ವ್ಯಕ್ತಿಗಳಿಗೆ ಮಾತ್ರ ತಲುಪುತ್ತದೆ. ಹೀಗಾಗಿ ಒಳಿತಿನಲ್ಲಿ ಪರಸ್ಪರ ಸ್ಪರ್ಧಿಸಿರಿ. ನಾ ಮುಂದೆ ನೀ ಮುಂದೆ ಎನ್ನುತ್ತಾ ನಮ್ಮ ಈ ಸ್ಪಷ್ಟ ಸ್ವಾರ್ಥಿ ಹಾಗೂ ಸಮ್ಮಾನಿತ ಮಂಚ್ ವೇದಿಕೆಗೆ ಧೀಮಂತ, ಧ್ರುವತಾರೆ, ಹೃದಯವಂತ, ಶ್ರೀಮಂತ, ಬುದ್ಧಿವಂತ ಹಾಗೂ ಜನನಾಯಕ ಆಗಿ ಮುಂದೆ ಬನ್ನಿ. ಸ್ವಾಗತ. ನಮ್ಮ ಹತ್ತಿರ ಈ ಬಗ್ಗೆ ಸ್ಪಷ್ಟ ಪುರಾವೆಗಳು ಇವೆ. ಅದರಿಂದ ನಾವು ಅದನ್ನು ಬಳಸಿ ಸರಿದಾರಿ ತೋರಿಸಲು ಸಿದ್ಧವಾಗಿಯೇ ದೃಢ ವಿಶ್ವಾಸದಿಂದ ತಮ್ಮ ಹತ್ತಿರ ಬಂದಿದ್ದೇವೆ. ಜನಪ್ರತಿನಿಧಿಯಾದವರು ತಮ್ಮ ಪ್ರತಿನಿಧಿತ್ವದ ಹೊಣೆಯನ್ನು ಸರಿಯಾಗಿ ಈಡೇರಿಸಬೇಕು ಹಾಗೂ ಅಮ್ಮನವರಿಗೆ ಆಸರೆ ಮಾಡಿಕೊಡಬೇಕು, ಆಸರೆ ಭಾಗ್ಯ ಒದಗಿಸಿಕೊಡಬೇಕು. ಈ ಆಸರೆ ಭಾಗ್ಯ ನೀಡಿದವರಿಗಾಗಿ ಮುಂದೆ ಭಾರೀ ಗೌರವಾನ್ವಿತ ಪ್ರತಿಫಲ ಕಾದಿದೆ. ಕಾರಣ, ತಮ್ಮ ಬುದ್ಧಿಯನ್ನು ಸರಿಯಾಗಿ ಬಳಸಿ ಹೇಗಾದರೂ ಮಾಡಿ ಸರಿದಾರಿ ಹುಡುಕಿ. ಮಾನ್ಯರೇ, ತಾವು ಕಣ್ಣು ತೆರೆಯಿರಿ. ಅಭಯ ಸ್ಥಾನವೆಂದರೆ ಅಮ್ಮನವರು ನಿರ್ಭಯವಾಗಿ ವಾಸಿಸುವ ಸ್ಥಾನ. ಇದುವೇ ತಾಯಂದಿರ ತಂಗುದಾಣ. ಅಭಯ ಸ್ಥಾನವೆಂದರೆ ನಿರ್ಭಯವಾಗಿ ಅಮ್ಮನವರು ವಾಸಿಸುವ ಸ್ಥಾನ. ಇದುವೇ ತಾಯಂದಿರ ತಂಗುದಾಣ. ತಾವು ಈ ಬಗ್ಗೆ ಏಕಾಗ್ರಚಿತ್ತರಾಗಿ ಆಲೋಚಿಸಿಯೇ ಅಮ್ಮನವರ ಶಾಶ್ವತ ಮತ್ತು ನೆಮ್ಮದಿಯ ನಿವಾಸ ಕಟ್ಟಿಯೇ ಬಿಡಿ. ಧನ್ಯವಾದಗಳು.